ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ರಿಸಲ್ಟ್ ಏನಿದೆ ಇದು ನಾಳೆ ಏಪ್ರಿಲ್ 9ಕ್ಕೆ ಅನೌನ್ಸ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅನೌನ್ಸ್ ಆಗುತ್ತೆ ಅಂತ ಅಫಿಷಿಯಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ನಂತರ kerresults.nic.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೆ ಸಬ್ಜೆಕ್ಟ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೀವು ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಇದಷ್ಟೇ ಅಲ್ಲ, ನಿಮ್ಮ ಮೊಬೈಲ್ ನಂಬರ್ ಏನಿದೆ ಅದಕ್ಕೂ ಕೂಡ ನಿಮ್ಮ ರಿಸಲ್ಟ್ ಅನ್ನ ಫಾರ್ವರ್ಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ರಿಸಲ್ಟ್ಗೋಸ್ಕರ ಆಲ್ ದಿ ಬೆಸ್ಟ್. ರಿಸಲ್ಟ್ ಅನೌನ್ಸ್ ಆದ ನಂತರ ಎಂಜಿನಿಯರಿಂಗ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು KCET ಎಕ್ಸಾಮ್ ಪ್ರಿಪರೇಷನ್ ಒಳಗಡೆ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ತಾರೆ. ನಂತರ ಒಂದು ವಿಷಯ ಗೊತ್ತಿರಲಿ, ಈ ವರ್ಷ KCETಗೆ ಅಪ್ಲೈ ಮಾಡಿದಂತ ವಿದ್ಯಾರ್ಥಿಗಳ ಸಂಖ್ಯೆ 3,50,000. ತುಂಬಾ ಕಾಂಪಿಟೇಷನ್ ಇದೆ. ಇದರಲ್ಲಿ ಅರೌಂಡ್ ಒಂದು 20 to 30% ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಟಾಪ್ ಕಾಲೇಜ್ ಒಳಗಡೆ ಅಥವಾ ಒಳ್ಳೆ ಕಾಲೇಜ್ ಒಳಗಡೆ ಒಳ್ಳೆ ಬ್ರಾಂಚ್ ಅಲ್ಲಿ ಅಡ್ಮಿಷನ್ ಪಡೆದುಕೊಳ್ತಾರೆ. ಹೀಗಿರುವಾಗ ಇಷ್ಟೆಲ್ಲ ಕಾಂಪಿಟೇಷನ್ ಇರಬೇಕಾದ್ರೆ ಕೇವಲ KCET ಎಕ್ಸಾಮ್ ಅನ್ನಷ್ಟೇ ಬರೀದೆ ಪ್ಯಾಟ್ ಎಕ್ಸಾಮ್ ಬರೆದ್ರೆ ಒಳ್ಳೇದು, ಬರೀರಿ. ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಫ್ರಮ್ ಬೆಂಗಳೂರು ಇವರು ಈ ಪ್ಯಾಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಅನ್ನ ಬರೆದು ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ BTech ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್, ಬಿಗ್ ಡೇಟಾ ಎಂಜಿನಿಯರಿಂಗ್ ಈ ರೀತಿ ಕೋರ್ಸಸ್ ಗಳನ್ನ ಮಾಡಬಹುದು. ಈ ರೀತಿ ಕೋರ್ಸ್ ಅನ್ನ ಇಲ್ಲಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಇದೇ 2025ರಲ್ಲಿ 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಫಂಡ್ ಅನ್ನ ಪಡೆದುಕೊಂಡಿದ್ದಾರೆ. ನಂತರ ಆನ್ ಅನ್ ಎವರೇಜ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಅರೌಂಡ್ 2.5 lakh ಇಂಟರ್ನ್ಶಿಪ್ ಸ್ಟೈಫಂಡ್ ಅನ್ನ ಪಡೆದುಕೊಂಡಿದ್ದಾರೆ. ಹಾಗಿದ್ರೆ ಇವರು ಇಷ್ಟೆಲ್ಲ ಒಳ್ಳೆ ಇಂಟರ್ನ್ಶಿಪ್ ಅನ್ನ ಹೇಗೆ ಪಡೆದುಕೊಳ್ತಾರೆ ಅಂತ ನೀವು ಕೇಳೋದಾದ್ರೆ, ಜಾಬ್ ಮಾರ್ಕೆಟ್ ಅಲ್ಲಿ ಅಥವಾ ಇಂಡಸ್ಟ್ರಿಗೆ ಯಾವ ಸ್ಕಿಲ್ಸ್ ಬೇಕೋ ಆ ಸ್ಕಿಲ್ಸ್ ಅನ್ನ ಸ್ಟಾರ್ಟಿಂಗ್ ಇಂದಾನೆ ಡೇ 1 ಇಂದಾನೆ ಇವರು ಕಲಿತಾ ಇರ್ತಾರೆ. ಇದರಿಂದ ಆರಾಮಾಗಿ ಈ ರೀತಿ ಇಂಟರ್ನ್ಶಿಪ್ ಅನ್ನ ಅವರು ಪಡೆದುಕೊಳ್ತಾರೆ. ಸೊ ನೀವು ಕೂಡ ಈ ಪ್ಯಾಟ್ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ತಪ್ಪದೇ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.